ವಿಳಂಬನ ಆಗಿರೋದು. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತು ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಗೌರ್ಮೆಂಟ್ ಈಸ್ ರೆಡಿ, ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ, ಉತ್ತರ ಕೊಡೋಕ್ಕೂ ರೆಡಿ ಇದೆ. ಸರ್, ಮಾಣಿಪಾಡಿ ಏನು ಆರೋಪ ಮಾಡಿದ್ರೆ ಅದು ನಮ್ಮ ಸುಳ್ಳಿದೆ ಅಂತೇಳಿ ಸ್ವತಃ ಮಾಣಿಪಾಡಿ ಅವರೇ ಹೇಳುವಂಥದ್ದು ಸರ್. ವಿಜೇಂದ್ರ ವಿರುದ್ಧ ಆರೋಪ ಮಾಡಿರೋದು ಸರ್. ಇಲ್ಲ ಇತ್ತಪ್ಪ, ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ. ಹಾಂ, ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರು ರೀ? ಮಾಣಿಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಹಾಂ, ಈಗ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ ನೀವೇ? ಹಾಂ, ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ಹಾಂ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಹಾಂ, ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನು ಮಾಡಬೇಕು? ಸರ್, ಜೋಶಿ ಅವರು ಇದು ಆರೋಪ ಸರಿ ಇದೆ ಏನು ನಿನ್ನೆ ಇವ್ರು ಹೇಳಿದ್ದಾರೆ ಸರ್. ಅವರು ಮಾಣಿಪಾಡಿ ಅವರು ಜೋಶಿ ಅವರು ಹೇಳ್ತಾರೆ ಸ್ವಾಮೀಜಿಗಳು ಕ್ಷಮೆ ಕೇಳ್ಬೇಕಂತಿದ್ದಾರೆ. ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ತಾವು ಕ್ಷಮೆ ಕೇಳಬೇಕು. ಪಂಚಮಸಾಲಿ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಅನುಮತಿನೂ ಕೂಡ ಕೊಟ್ಟಿಲ್ಲ. ಅವ್ರು ಯಾಕೆ ಮಾಡಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ? ಜೋಶಿಯವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ? ಹಾಂ, ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲೋ ಅವ್ರು ಕ್ಷಮೆ ಕೇಳು. ಇಲ್ಲಪ್ಪ, ಈಗ ಅವ್ರು ಹೇಳಿದ್ದಾರೆ, ನೋಡೋಣ. ಈಗ ಅದನ್ನು ಪ್ರಸ್ತಾಪ ಚರ್ಚೆ ಮಾಡಬೇಕು.